ಜಮೀನು ವಿವಾದ, ವ್ಯಕ್ತಿಯ ಭೀಕರ ಕೊಲೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟ್ಟಳ್ಳಿ ಗ್ರಾಮದಲ್ಲಿ ಭೀಕರ ಕೊಲೆಯೊಂದು ನಡೆದಿದೆ. ಸುಮಾರು 60 ವರ್ಷ ವಯಸ್ಸಿನ ಲಕ್ಷ್ಮೀ ನರಸಪ್ಪ ಎಂಬುವರು ತಮ್ಮ ಮನೆಯಲ್ಲಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಕೃತ್ಯಕ್ಕೆ ನಂದೀಶ್ ಎಂಬ ಯುವಕನ ವಿರುದ್ಧ ಆರೋಪ ಕೇಳಿ ಬಂದಿದ್ದು, ಆತ ಮೃತ ಲಕ್ಷ್ಮೀ ನರಸಪ್ಪ ಎಂಬುವರ ಸಂಬಂಧಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಜಮೀನಿನ ವಿಚಾರದಲ್ಲಿ ಉಂಟಾದ ವೈಮನಸ್ಸಿನಿಂದ ಉಕ್ಕಿದ ಕೋಪದಲ್ಲಿ ಆರೋಪಿ ನಂದೀಶ್ ಬೆಳಗಿನ ವೇಳೆ ಲಕ್ಷ್ಮೀ ನರಸಪ್ಪ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರದಿಂದ ದಾಳಿ ನಡೆಸಿದ್ದಾರೆ. ಈ ದಾಳಿಯಿಂದ ಲಕ್ಷ್ಮೀ ನರಸಪ್ಪ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಜಮೀನಿನ ವಿಚಾರವೇ ಈ ಹತ್ಯೆಗೆ ಪ್ರಮುಖ ಕಾರಣವಾಗಿದೆ ಎಂದು ದೃಢಪಟ್ಟಿದೆ. ಮೃತ ಲಕ್ಷ್ಮೀ ನರಸಪ್ಪ ಅವರು ಬಾಲಕುಂಟಹಳ್ಳಿ ಮೂಲದವರಾಗಿದ್ದು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಕಾಂಟ್ರಾಕ್ಟರ್ ಕೆಲಸಗಾರರಾಗಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗುತ್ತಿದೆ. ಇನ್ನು ಈ ಭೀಕರ ಘಟನೆ ಗ್ರಾಮದಲ್ಲಿ ಭಯಭೀತ ಪರಿಸ್ಥಿತಿಯನ್ನು ಉಂಟುಮಾಡಿದ್ದು, ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಹತ್ಯೆ ಮೃತರ ಕುಟುಂಬದವರ ಮುಂದೆ ನಡೆದಿರುವುದರಿಂದ ಇವರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಇನ್ನು ಪೊಲೀಸರು ಆರೋಪಿಯ ವಿಚಾರಣೆಯನ್ನು ಮುಂದುವರಿಸಿದ್ದು, ಈ ಪ್ರಕರಣದಲ್ಲಿ ಇತರರ ಭಾಗವಿದೆಯೇ ಎಂಬುದನ್ನು ಪರಿಶೀಲಿಸುತ್ತಿದ್ದಾರೆ. ನಮ್ಮ ಅಪ್ಪನ ಏನು ವಿಚಾರಕ್ಕೆ ಅಂತ ಗೊತ್ತಿಲ್ಲ, ಜಮೀನು ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹೊಡೆದಾಕಿದ್ದಾರೆ. ಯಾವಾಗ ಎಷ್ಟೊತ್ತಿಗೆ? ಒಂದು 11 ಗಂಟೆ ಟೈಮಲ್ಲಿ. ನಾವು ಯಾರೂ ಇರಲಿಲ್ಲ, ಮನೆ ಬೀಗ ಹಾಕೊಂಡು ಮಚ್ಚೆತ್ಕೊಂಡು ಹೊಡೆದಾಕಿದ್ದೀವಿ. ಯಾರು? ನಂಜ್ ಅಂತ ಹೇಳ್ಬಿಟ್ಟು. ಎಷ್ಟು ವಯಸ್ಸು ನಂದೀಶ್ಗೆ? ನನಗೆ 24. ರಿಲೇಷನ್ ಏನೋ ಅವರು ನಂದೀಶು? ರಿಲೇಷನ್ ಆಗಿ ಮೊದಲಿಂದ ಏನಾದರೂ ಗಲಾಟೆಗಳಿದ್ವು? ಮೊದಲಿಂದ ಏನಿಲ್ಲ, ಇವತ್ತು ಬೆಳಗ್ಗೆ ನಡೆದಿರೋದು. ಬೆಳಗ್ಗೆ ನಡೆದಿಲ್ಲ, ಏಕಾಏಕಿ ಬಂದು ಒಳಗಡೆ ಇಲ್ಲೇ ಸಾಮಾನು ತಗೊಂಡು ಎಲ್ಲ ಬಂದವ್ರಿಗೆಲ್ಲ ಮಚ್ಚಿ ತೋರಿಸ್ಕೊಂಡು ನನಗೂ ಹಾಕಕ್ಕೆ ಬಂದ. ಕೈಗೆ ಗಾಯ ಆಗಿದೆ. ನಮ್ಮ ಅಮ್ಮ ಎಲ್ಲ ಇಟ್ಕೊಂಡಿದ್ದಕ್ಕೆ ಮಚ್ಚಿ ಕಿತ್ಕೊಳಕ್ಕೆ ಹೋದ್ರೆ 4 ಜನ ಕಿತ್ಕೊಳಕ್ಕೆ ಹೋದ್ರೆ ಕಿತ್ಕೊಳಕ್ಕೆ ಹೋದ. ಬಾಧೆ ಬಿಟ್ಟು ಕಿತ್ಕೊಂಡ್ಬಿಟ್ಟಿದ್ದೆ. ನಾನು ಎತ್ತು ಹೋಗಲ್ಲ, ಯಾವನೇನ ಮಾಡ್ಕೊಂಡಿಲ್ಲ, ಅದೇನು ಕಿತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂತಿದ್ದೆ ಮರದ ಕೆಳಗಡೆ. ಪೊಲೀಸರು ಸರೆಂಡರ್. ಯಾವ್ದು ವಿಚಾರಕ್ಕಂತ ಗೊತ್ತಿಲ್ವಾ? ಅದು ಜಮೀನು ವಿಚಾರಕ್ಕೆ ಅಂತ ಅವನು ಹೇಳ್ತಾ ಇರೋದು. ನಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇವ್ರಿಗೂ ಜಮೀನುಗಳಿಗೆ ಸಂಬಂಧ ಇಲ್ಲ. ನಮ್ಮ ಅಣ್ಣ ಮಂದಿಗೆ ಏನೂ ಅಲ್ಲ.